ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೈದಿಕ ಜ್ಯೋತಿಷದ ಪ್ರಕಾರ ಈ ವರ್ಷ ಚಂದ್ರಗ್ರಹಣವು ಹೋಳಿ ಹುಣ್ಣಿಮೆ ದಿನದಂದು ಅಂದರೆ ಮಾರ್ಚ್ 14ರಂದು ಆಚರಿಸಲಾಗುತ್ತದೆ. ಈ ದಿನದಂದು ಕರ್ಮ ಮತ್ತು ನ್ಯಾಯ ನೀಡುವ ಶನಿದೇವ ಶಶರಾಜಯೋಗವನ್ನು ಸೃಷ್ಟಿಸಲಿದ್ದಾನೆ. ಇದರಿಂದಾಗಿ ಸುಮಾರು 50 ವರ್ಷಗಳ ನಂತರ ಚಂದ್ರಗ್ರಹಣದ ಸಮಯದಲ್ಲಿ ಶನಿದೇವನ ಅಪರೂಪದ ಕಾಕತಾಳೀಯ ಸಂಭವಿಸುತ್ತಿದೆ. ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿಚಕ್ರ ಚಿಹ್ನೆಗಳ ಅದೃಷ್ಟವು ಹೊಳೆಯಬಹುದು. ಇದಲ್ಲದೆ ಈ ರಾಶಿಗಳು ಹಠಾತ್ ಆರ್ಥಿಕ ಲಾಭದ ಜೊತೆಗೆ ಪ್ರಗತಿಯ ಅವಕಾಶವನ್ನ ಪಡೆಯುತ್ತಿವೆ. ಈ ಅದೃಷ್ಟ ರಾಶಿಗಳು ಯಾವುವು ಎಂಬುದನ್ನು ನೋಡೋಣ. ಇನ್ನು ಈ ದಿನ ನಿಮ್ಮ ಮನೆಯ ಬಾಗಿಲಿಗೆ ಈ ವಸ್ತುವನ್ನ ಕಟ್ಟಿದ್ರೆ ವರ್ಷ ಪೂರ್ತಿ ಧನಲಾಭ, ಬಂಗಾರ ಕೊಳ್ಳುವಂತಹ ಶಕ್ತಿ ಪ್ರಾಪ್ತಿಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೇಷರಾಶಿ. ಹೋಳಿ ಹುಣ್ಣಿಮೆ ಚಂದ್ರಗ್ರಹಣದ ಸಮಯದಲ್ಲಿ ಶನಿದೇವನಿಂದ ಶಶರಾಜಯೋಗವು ಪ್ರಯೋಜನಕಾರಿಯಾಗಬಹುದು. ಏಕೆಂದರೆ ಶನಿದೇವನು ನಿಮ್ಮ ರಾಶಿಯಿಂದ ಆದಾಯ ಮತ್ತು ಲಾಭದ ಸ್ಥಾನಕ್ಕೆ ಸಾಗುತ್ತಿದ್ದಾನೆ. ಆದ್ದರಿಂದ ಈ ಸಮಯದಲ್ಲಿ ಉದ್ಯಮಿಗಳು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಪಡೆಯಬಹುದು. ಅಲ್ಲದೆ ಬಾಕಿ ಇರುವ ಕೆಲಸಗಳು ಈ ಸಮಯದಲ್ಲಿ ಆದಷ್ಟು ಬೇಗ ಪೂರ್ಣಗೊಳ್ಳಬಹುದು. ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲಸಗಳಿಗಾಗಿ ವಿದೇಶ ಪ್ರವಾಸ ಮಾಡುವ ಅವಕಾಶವು ನಿಮಗೆ ಸಿಗಬಹುದು. ವ್ಯವಹಾರದಲ್ಲಿ ಸಾಕಷ್ಟು ಪ್ರಗತಿ ಕಂಡು ಬರಬಹುದು. ಈ ಸಮಯದಲ್ಲಿ ಲಾಭ ಪಡೆಯಬಹುದು. ಮಿಥುನ ರಾಶಿ. ಮಿಥುನ ರಾಶಿಯ ಜನರಿಗೆ ಹೋಳಿ ಹುಣ್ಣಿಮೆ ಚಂದ್ರಗ್ರಹಣದ ಸಮಯದಲ್ಲಿ ಶನಿದೇವನು ಶಶರಾಜಯೋಗವನ್ನು ರೂಪಿಸುವುದು ಶುಭವೆಂದು ಸಾಬೀತುಪಡಿಸಬಹುದು. ಏಕೆಂದರೆ ಶನಿದೇವನು ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ. ಆದ್ದರಿಂದ ಈ ಸಮಯದಲ್ಲಿ ನಿಮಗೆ ಅದೃಷ್ಟ ಸಿಗಬಹುದು. ನೀವು ಕೆಲಸ ಅಥವಾ ವ್ಯವಹಾರಕ್ಕಾಗಿಯೂ ಪ್ರಯಾಣಿಸಬಹುದು. ಅದೇ ಸಮಯದಲ್ಲಿ ನೀವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ಪರಿಹಾರ ಪಡೆಯಲು ಸಾಧ್ಯವಾಗುತ್ತದೆ. ಹಣಕ್ಕೆ ಸಂಬಂಧಿಸಿದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಸಿಲುಕಿಕೊಂಡಿರುವ ಹಣವನ್ನ ಮರಳಿ ಪಡೆಯಬಹುದು. ಕುಟುಂಬದೊಂದಿಗೆ ಉತ್ತಮ ಸಂಬಂಧವನ್ನ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಅದೇ ಸಮಯದಲ್ಲಿ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಯಾವುದೇ ಪರೀಕ್ಷೆಯಲ್ಲಿ ಯಶಸ್ಸನ್ನ ಪಡೆಯಬಹುದು. ಕುಂಭರಾಶಿ. ಚಂದ್ರಗ್ರಹಣದ ಸಮಯದಲ್ಲಿ ಶಶರಾಜಯೋಗದ ರಚನೆಯು ನಿಮಗೆ ಅನುಕೂಲಕರವೆಂದು ಸಾಬೀತುಪಡಿಸಬಹುದು. ಏಕೆಂದರೆ ಈ ರಾಜಯೋಗವು ನಿಮ್ಮ ರಾಶಿ ಚಕ್ರದಲ್ಲಿ ಮಾತ್ರ ರೂಪುಗೊಳ್ಳಲಿದೆ. ಆದ್ದರಿಂದ ಈ ಸಮಯದಲ್ಲಿ ನಿಮಗೆ ಗೌರವ ಹೆಚ್ಚಾಗಬಹುದು. ಅಲ್ಲದೆ ಪ್ರತಿಯೊಂದು ಕೆಲಸದಲ್ಲೂ ಅಪಾರ ಯಶಸ್ಸನ್ನು ಸಾಧಿಸಬಹುದು. ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ. ಕುಟುಂಬ ಸದಸ್ಯರೊಂದಿಗಿನ ಸಂಬಂಧಗಳು ಸುಧಾರಿಸುತ್ತವೆ ಮತ್ತು ಮಾಧುರ್ಯ ಹೆಚ್ಚಾಗುತ್ತದೆ. ಸಂಬಂಧಗಳು ಮೊದಲಿಗಿಂತ ಉತ್ತಮವಾಗುತ್ತವೆ. ಅದೇ ಸಮಯದಲ್ಲಿ ಉದ್ಯೋಗಿಗಳಿಗೆ ಬಡ್ತಿ ಸಿಗಬಹುದು. ಅಲ್ಲದೆ ಈ ಸಮಯದಲ್ಲಿ ವಿವಾಹಿತರ ವೈವಾಹಿಕ ಜೀವನವು ಅದ್ಭುತವಾಗಿರುತ್ತದೆ. ಅದೇ ಸಮಯದಲ್ಲಿ ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಬರಬಹುದು. ಸಿಂಹರಾಶಿ. ಸಿಂಹರಾಶಿಯವರಿಗೆ ಶುಕ್ರನ ಸ್ಥಾಪನೆಯು ಕೆಲವು ಸವಾಲುಗಳನ್ನು ತರಬಹುದು. ಶುಕ್ರನ ಅಸ್ತಮಾನವು ನಿಮ್ಮ ಧೈರ್ಯ, ದೃಢ ನಿಶ್ಚಯ, ವೃತ್ತಿ, ವ್ಯವಹಾರ, ಸಂಬಂಧಗಳು ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. ಈ ಸಮಯವು ನಿಮ್ಮ ಅಭಿವೃದ್ಧಿ ಮತ್ತು ಪ್ರಗತಿಗೆ ಪ್ರಯೋಜನಕಾರಿಯಾಗಿದೆ. ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಬದಲಾವಣೆಯ ಸಾಧ್ಯತೆಗಳಿವೆ. ನಿಮಗೆ ಅನೇಕ ಸುವರ್ಣ ಅವಕಾಶಗಳು ಸಿಗುತ್ತವೆ. ಉದ್ಯಮಿಗಳು ತಮ್ಮ ಪ್ರತಿಸ್ಪರ್ಧಿಗಳಿಂದ ಕಠಿಣ ಸ್ಪರ್ಧೆಯನ್ನು ಎದುರಿಸಬೇಕಾಗಬಹುದು. ಆದರೆ ಇದು ನಿಮ್ಮ ವ್ಯವಹಾರವನ್ನು ಹೆಚ್ಚಿಸುತ್ತದೆ. ಪ್ರೀತಿಯ ವಿಷಯಗಳಲ್ಲಿಯೂ ನೀವು ಅದೃಷ್ಟವಂತರು ಎಂದು ಸಾಬೀತುಪಡಿಸುವಿರಿ. ಮದುವೆ ಪ್ರಸ್ತಾಪಗಳು ಬರಬಹುದು. ಈ ಹುಣ್ಣಿಮೆ ದಿನ ಸಾಸಿವೆಯಷ್ಟು ಬಂಗಾರ ಕೊಂಡರೂ ಕೂಡ ಮತ್ತೆ ಮತ್ತೆ ಹೆಚ್ಚು ಬಂಗಾರ ಕೊಳ್ಳುವಂತಹ ಶಕ್ತಿ ನಿಮಗೆ ವೃದ್ಧಿಯಾಗುತ್ತದೆ. ಬಂಗಾರವನ್ನಷ್ಟೇ ಅಲ್ಲದೆ ಸ್ವಲ್ಪ ಬೆಳ್ಳಿಯನ್ನು ಕೂಡ ಬಂಗಾರದ ಜೊತೆಗೆ ಈ ದಿನ ಖರೀದಿ ಮಾಡಿದರೆ ತುಂಬಾ ಒಳ್ಳೆಯದು. ಅಕಸ್ಮಾತ್ ಆಗಿ ಈ ದಿನ ಮನೆಗೆ ಬೆಳ್ಳಿ ಅಥವಾ ಬಂಗಾರವನ್ನ ತರಲು ಸಾಧ್ಯವಾಗದಿದ್ದವರು ಮನೆಗೆ ಮಂಗಳಕರ ವಸ್ತುಗಳನ್ನು ತಂದು ದೇವರ ಮುಂದಿಟ್ಟು ಪೂಜಿಸಿ ಬಳಸುತ್ತಾ ಬರಬೇಕು. ಅರಿಶಿನ ಕುಂಕುಮ ಆಗಿರಬಹುದು, ಬಳೆಗಳಾಗಿರಬಹುದು, ಸೀರೆ, ಯಾವುದೇ ವಸ್ತುಗಳಾಗಿರಬಹುದು, ಪೊರಕೆ, ದೇವರ ಸಾಮಗ್ರಿಗಳು, ವಿಗ್ರಹ, ಫೋಟೋಗಳು, ಹೀಗೆ ವಿಶೇಷ ವಸ್ತುಗಳನ್ನು ಕೂಡ ಮನೆಗೆ ಈ ದಿನ ತರಬಹುದು. ಈ ದಿನ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಒಪ್ಪಂದಗಳನ್ನು ಮಾಡಿಕೊಂಡ್ರೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ. ಉದಾಹರಣೆಗೆ ಮನೆ ಖರೀದಿ ಮಾಡಲು, ಸೈಟ್ ಖರೀದಿ ಮಾಡಲು, ಮನೆಯನ್ನ ಕಟ್ಟಿಸಲು ಶಂಕುಸ್ಥಾಪನೆ ಮಾಡುವುದು, ಹೀಗೆ ಈ ರೀತಿಯಾದಂತಹ ಶುಭ ಕೆಲಸಗಳಿಗೆ ಒಪ್ಪಂದ ಮಾಡಿಕೊಳ್ಳಲು ಈ ದಿನ ಶ್ರೇಷ್ಠ. ಈ ದಿನ ಹೊಸ ಮನೆಗಾಗಿರಬಹುದು, ಭೂಮಿ ಖರೀದಿಗಾಗಿರಬಹುದು, ಟೋಕನ್ ಅಡ್ವಾನ್ಸ್ ಎಂದು ಸ್ವಲ್ಪ ಹಣವನ್ನ ನೀಡಿದರೂ ಕೂಡ ತುಂಬಾ ಒಳ್ಳೆಯದು. ಹೊಸ ಮನೆಗೆ ಅಥವಾ ಬಾಡಿಗೆ ಮನೆಗೆ ಗೃಹ ಪ್ರವೇಶ ಮಾಡಲು ಕೂಡ ಈ ದಿನ ಸೂಕ್ತ.
ಹಾಗೆಯೇ ಈ ಸಮಯದಲ್ಲಿ ಮನೆಯ ಬಾಗಿಲಿನ ಮೇಲೆ ಒಳಭಾಗದಲ್ಲಿ ಈ ಮರದ ಚಿಕ್ಕ ಕಡ್ಡಿಯನ್ನ ಕಟ್ಟಿದರೂ ಕೂಡ ಮನೆಯಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿ ತೊಲಗಿ ಭೂತ ಪ್ರೇತ ವಾಮಾಚಾರ ಶಕ್ತಿಗಳನ್ನ ತೊಡೆದು ಮನೆಗೆ ವಿಶೇಷ ಹಣದ ಏಳಿಗೆ ನೀಡುತ್ತದೆ. ಬೆಳಿಗ್ಗೆ 6 ಗಂಟೆಯಿಂದ 7ರ ಒಳಗಾಗಿ ಬನ್ನಿ ವೃಕ್ಷದ ಚಿಕ್ಕ ಕಡ್ಡಿಯನ್ನ ಮನೆಗೆ ತಂದು ಅರಿಶಿನದ ನೀರಿನಲ್ಲಿ ತೊಳೆದು ಮನೆಯ ಬಾಗಿಲಿಗೆ ಕಟ್ಟಬೇಕು. ಮನೆಯ ಒಳಭಾಗದಲ್ಲಿ ಬಾಗಿಲಿನ ಮೇಲ್ಭಾಗದಲ್ಲಿ ಈ ಕಡ್ಡಿಯನ್ನ ಕಟ್ಟಬೇಕು. ಇದರಿಂದ ಮನೆಗೆ ಅನೇಕ ರೀತಿಯಾದಂತಹ ಶುಭ ಫಲಗಳು ಲಭಿಸುತ್ತದೆ. ಈ ದಿನ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನ ಮಾಡಬೇಕು. ಪ್ರದಕ್ಷಿಣೆ ಮಾಡಬೇಕಾದ್ರೆ ಓಂ ನಮಃ ಶಿವಾಯ ಎಂದು ಹೇಳಿಕೊಳ್ಳಬೇಕು. ಅನ್ನ ಹಾಗೂ ಎಳ್ಳನ್ನ ನವಗ್ರಹಗಳ ಮುಂದಿಟ್ಟು ನಮಸ್ಕಾರವನ್ನ ಮಾಡಿಕೊಂಡ್ರೆ ಅನೇಕ ರೀತಿಯಾದಂತಹ ದೋಷಗಳು ದೂರವಾಗುತ್ತವೆ. ನವಗ್ರಹಗಳ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತದೆ. ಇದರಿಂದ ಕಠಿಣವಾದಂತಹ ಕಷ್ಟಗಳಿಂದ ಮುಕ್ತರಾಗಬಹುದು. ಇನ್ನು ಸ್ವಂತ ಮನೆಯ ಕನಸು ನನಸಾಗಲು ಯಾವುದಾದರೂ ದೇಗುಲದ ಆವರಣದಲ್ಲಿ ಅಥವಾ ಖಾಲಿ ಪ್ರದೇಶದಲ್ಲಿ ನಿಮ್ಮ ಕೈನಿಂದ 11 ಅರಳಿ ಸಸಿಗಳನ್ನು ನೆಟ್ಟು ಜಲವನ್ನು ಅರ್ಪಿಸಿ ಬರಬೇಕು. ಆಗಾಗ ಈ ಸಸಿಗಳ ಬಳಿ ಹೋಗಿ ಪೂಜಿಸಬೇಕು. ಈ ಕೆಲಸ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿ ದೋಷಗಳಿದ್ದರೂ ಕಳೆದು ಭೂಮಿ ಯೋಗ ಪ್ರಾಪ್ತಿಯಾಗುತ್ತದೆ. ಸ್ವಂತ ಮನೆಯ ಕನಸು ನನಸಾಗುತ್ತದೆ. ಹಾಗೆಯೇ ಈ ದಿನ ಸ್ವರ್ಣ ಗಣಪತಿ ಮಹಾಮಂತ್ರವನ್ನ ಪಠಿಸಲು ಆರಂಭ ಮಾಡಿದ್ರೆ ಶೀಘ್ರವಾಗಿ ಬಂಗಾರ ಕೊಳ್ಳುವಂತಹ ಶಕ್ತಿ ಬಂದು ಮನೆಗೆ ಹೆಚ್ಚಿನ ಬಂಗಾರ ತರಲು ದಾರಿಯಾಗುತ್ತದೆ. ಈ ಸ್ವರ್ಣ ಗಣಪತಿಯ ಮಂತ್ರವನ್ನ ನಾಳೆ ಹಾಗೂ ದಿನನಿತ್ಯ ದೀಪಾರಾಧನೆಯನ್ನ ಮಾಡುವಾಗ ಸಾಧ್ಯವಾದಷ್ಟು ಬಾರಿ ಪಡಿಸಿ ಗಣಪನಿಗೆ ನಮಸ್ಕಾರವನ್ನ ಮಾಡಿಕೊಳ್ಳಿ. ಈ ದಿನ ದಾನವನ್ನ ಮರೆಯದೆ ಮಾಡಬೇಕು. ಈ ದಿನ ದಾನ ಮಾಡಿದ್ರೆ ಹೆಚ್ಚು ಹೆಚ್ಚು ದಾನ ಮಾಡುವಂತಹ ಶಕ್ತಿ ವೃದ್ಧಿಯಾಗುತ್ತದೆ. ಹಸಿದವರಿಗೆ ಈ ದಿನ ಅನ್ನದಾನ, ಹಾಲಿನ ದಾನ, ಜಲದಾನವನ್ನ ಮಾಡಿದ್ರೆ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತದೆ. ನಿಮ್ಮಲ್ಲಿನ ಸಂಪತ್ತು ಹೆಚ್ಚಾಗಿ ಅದನ್ನ ಮತ್ತೊಬ್ಬರಿಗೆ ಹಂಚುವಂತಹ ಮಟ್ಟಕ್ಕೆ ನೀವು ತಲುಪುತ್ತೀರಿ. ನಾಳೆ ಸಾಲವನ್ನ ತೀರಿಸಲು ಆದಷ್ಟು ಪ್ರಯತ್ನವನ್ನ ಮಾಡಿ. ನಾಳೆ ಸಾಲವನ್ನ ತೀರಿಸಲು ನೀವು ಪ್ರಯತ್ನ ಮಾಡಿದ್ರೆ ನಿಮ್ಮೆಲ್ಲ ಸಾಲಗಳು ಬೇಗ ತೀರಿ ಹೋಗುತ್ತದೆ. ನಿಮಗೆ ಯಾರು ಸಾಲವನ್ನ ನೀಡುತ್ತಾರೋ ಅವರನ್ನ ವಿನಯದಿಂದ ಮನೆಗೆ ಕರೆಸಿ ಅವರಿಗೆ ಪುಳಿಯೋಗರೆಯನ್ನ ನಿಮ್ಮ ಕೈನಿಂದ ತಿನ್ನಲು ನೀಡಬೇಕು. ಆ ಪುಳಿಯೋಗರೆಗೆ ಸಾಸಿವೆಯನ್ನ ಹೆಚ್ಚಾಗಿ ಹಾಕಿರಬೇಕು. ಸಾಲವನ್ನ ಎಷ್ಟು ಮಾಡಿರ್ತೀರಾ ಅಷ್ಟನ್ನು ಕೂಡ ನಾಳೆಯ ದಿನ ತೀರಿಸಲು ಸಾಧ್ಯವಾಗದಿದ್ರೆ ಅದರಲ್ಲಿ ಸ್ವಲ್ಪ ಹಣವನ್ನಾದರೂ ಕೊಟ್ಟು ಅವರನ್ನ ನಾಳೆ ಮಾತನಾಡಿಸಬೇಕು. ಈ ಒಂದು ಕೆಲಸವನ್ನ ಮಾಡುವುದರಿಂದ ಋಣಬಾಧೆಗಳಿಂದ ವಿಶೇಷವಾಗಿ ಮುಕ್ತಿ ದೊರೆಯುತ್ತದೆ. ಹಾಗೆಯೇ ಯಾವುದಾದರೂ ಹೊಸ ಕೆಲಸ, ಹೊಸ ವ್ಯಾಪಾರವನ್ನ ಆರಂಭಿಸಲು ಈ ದಿನ ತುಂಬಾ ಉತ್ತಮ. ಯಾವುದಾದರೂ ಅತಿ ಮುಖ್ಯವಾದ ಕೆಲಸ ಹೆಚ್ಚು ಅಡೆತಡೆಗಳಿಂದ ನಿಲ್ಲುತ್ತಿದ್ರೆ 9 ದಿನ ಯಾವುದಾದರೂ ದೇಗುಲಕ್ಕೆ ಅರಿಶಿನವನ್ನ ನೀಡುತ್ತಾ ಬರಬೇಕು. ಈ ದಿನದಿಂದ ಆರಂಭಿಸಿ 8 ದಿನ ಅರಿಶಿನವನ್ನ ನೀಡಿ 9ನೇ ದಿನ ಕೊನೆಯ ದಿನ ಅರಿಶಿನವನ್ನ ನೀಡಿದ ನಂತರ ಆ ಕೆಲಸವನ್ನ ಆರಂಭಿಸಿದ್ರೆ ಖಚಿತವಾಗಿ ವಿಘ್ನಗಳು ಹಾಗೂ ಅಡೆತಡೆಗಳಿಲ್ಲದೆ ಆ ಕೆಲಸ ದಿಗ್ವಿಜಯವಾಗಿ ಪೂರ್ಣಗೊಳ್ಳುತ್ತದೆ. ನೋಡಿದ್ರಲ್ಲ, ಯಾವೆಲ್ಲ ವಿಧಿವಿಧಾನವನ್ನ ಪಾಲಿಸಿದ್ರೆ ಯಾವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ನಿಮ್ಮ ಇಷ್ಟ ದೇವರ ಹೆಸರನ್ನ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.